ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸತ್ವಕರ್. ಮೊದಲಿಗೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಗಂಗಾ ಮತಸ್ಥರು, ಬೆಸ್ತರು, ಕಬ್ಬೇರು, ಕಬ್ಬಲಿಗ ಎಂದು ಬರೆಯಿಸಿ ಕೆ ಶಾಂತಪ್ಪ. ಬೆಳಕು ಟ್ರಸ್ಟ್ನಿಂದ 21ರಂದು ರಾಷ್ಟ್ರ ಮಟ್ಟದ ಸಮ್ಮೇಳನ, ಸಾಧಕರಿಗೆ ಪ್ರಶಸ್ತಿ, ಉಪನ್ಯಾಸ ಕವಿಗೋಷ್ಠಿ, ಅಣ್ಣಪ್ಪ ಮೇಟಿಗೌಡ. ಬೆಳೆ ನಷ್ಟ ಪರಿಹಾರಕ್ಕಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ. ಜಲಜೀವನ ಮಿಷನ್ ಕುಡಿಯುವ ನೀರಿನ ಯೋಜನೆ ವೈಫಲ್ಯ, ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಪ್ರತಿಭಟನೆ. ಮುದುಗಲ್ನ ಮೇಗಳಪೇಟೆ ಸೇತುವೆ ಎತ್ತರಕ್ಕೆ ಒತ್ತಾಯಿಸಿ ರೈತರ ಹಿತರಕ್ಷಣಾ ಸಮಿತಿ ಮನವಿ. ಯೂರೋ ಕಿಡ್ಸ್ ಶಾಲೆಯಲ್ಲಿ ದಸರಾ ಅಜ್ಜ ಅಜ್ಜಿಯರ ದಿನ ಆಚರಣೆ. ಯರ್ಮರಸ್ ದಂಡು ಗ್ರಾಮಕ್ಕೆ ಕುಡಿಯುವ ನೀರಿನ ಸಹಾಯ. ವಾರ್ತೆಗಳ ವಿವರ. ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಗಂಗಾ ಮತಸ್ಥರ ಸಮುದಾಯದ ಜನರು ಕಲಂ 9ರಲ್ಲಿ ಬೇಸ್ತರು, ಕಬ್ಬೇರ, ಕಬ್ಬಲಿಗ ಎಂದು ಬರೆಯಿಸುವಂತೆ ಜಿಲ್ಲಾ ಗಂಗಾ ಮತಸ್ಥ ಸಮಾಜ ಅಧ್ಯಕ್ಷ ಕೆ ಶಾಂತಪ್ಪ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗಣತಿದಾರರಿಗೆ ಸಮಾಜ ಜನರು ಶಾಲಾ ದಾಖಲೆಯಲ್ಲಿರುವ ಜಾತಿಯನ್ನು ನಮೂದಿಸಬೇಕು. ಗಂಗಾ ಮತಸ್ಥ ಸಮಾಜದಲ್ಲಿ 39 ಉಪ ಪಂಗಡಗಳಿದ್ದು ಒಂದು ಭಾಗದಲ್ಲಿ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತಿದೆ. ಮಧ್ಯ ಕರ್ನಾಟಕದಲ್ಲಿ ಕಬ್ಬಲಿಗರು, ಬೇಸ್ತರು, ಅಂಬಿಗರು ಎಂದು ಕರೆಯುತ್ತಿದ್ದಾರೆ. ಕರಾವಳಿ ಪ್ರದೇಶದಲ್ಲಿ ಗಂಗಾ ಮತಸ್ಥರು ಎಂದು ಕರೆಯಲಾಗುತ್ತಿದೆ. ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ ಕೋಲಿ ಸಮಾಜ ಎಂದು ಕರೆಯಲಾಗುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿ ಬೇಸ್ತರು, ಕಬ್ಬಲಿಗರು, ಕಬ್ಬೇರ ಎಂದು ಕರೆಯಲಾಗುತ್ತಿದೆ. ಶಾಲಾ ದಾಖಲೆಯಲ್ಲಿರುವ ಜಾತಿಯನ್ನು ನಮೂದಿಸಬೇಕು. ಗಂಗಾ ಮತಸ್ಥ ಕ್ರಿಶ್ಚಿಯನ್ ಎಂದು ಕಲಂನಲ್ಲಿ ನಮೂದಿಸಲಾಗಿದೆ. ಹಾಗಾಗಿ ನಮ್ಮ ಗುಲ್ಬರ್ಗ ವಿಭಾಗದ ನಮ್ಮ ಪ್ರಮುಖರೇನೆಂದರೆ ನಾವೆಲ್ಲ ಕೋಲಿ ಅಂತೇಳಿ ಮೊದಲಿಂದ ಇದೆ. ನಾವಿದೆ ಸಮುದಾಯದಲ್ಲಿ ಮೊದಲನೇದು ನಾವು ಅದಕ್ಕೆ ನಾವು ಒತ್ತು ಕೊಟ್ಟಿದ್ದೇವೆ. ಕೋಳಿ ಅಂತೇಳಿ 9ನೇ ಕಾಲದಲ್ಲಿ ಅವರು ಬರ್ತಾ ಇದ್ದಾರೆ. ಯಾರು ಶಾಲೆ ದಾಖಲಾತಿಗಳಲ್ಲಿ ಅಥವಾ ಇನ್ನಿತರ ದಾಖಲಾತಿಗಳಲ್ಲಿ ಕಬ್ಬೇರು, ಕಬ್ಬಲಿಗ ಅಂತಂದರೆ 10ನೇ ಕಾಲದಲ್ಲಿ ಅವ್ರು ಬರ್ಕೊಂಡಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ, ಸಾಮಾನ್ಯವಾಗಿ 9ನೇ ಕಾಲಂನಲ್ಲಿ ಎಲ್ಲರೂ ಬೆಸ್ತರ ಅಂತ ಬರೆಸಬೇಕು. ಒಂದು ವೇಳೆ ಅವರು ಅಧಿಕೃತವಾಗಿ ದಾಖಲಾತಿ ಶಾಲೆ ದಾಖಲಾತಿಗಳಲ್ಲಿ ಬೆಸ್ತಾಗಿದ್ದರೆ 9 ಬೆಸ್ತರು, 10 ಬೆಸ್ತರು. ಒಂದು ವೇಳೆ ಅವರು ಕಬ್ಬಲಿಗ, ಕಬ್ಬೇರು, ಅಂಬಿಗಾರ ಅಂತ ಇಲ್ಲಿ ಯಾರಾದರೂ ಒಂದು ವೇಳೆ ಸರ್ಟಿಫಿಕೇಟ್ ಪಡೆದಿದ್ರೆ ಅವ್ರು 10ನೇ ಕಾಲಂನಲ್ಲಿ ತೋರಿಸ್ತಾರೆ. ಆದರೆ 9 ಕಾಲಂನಲ್ಲಿ ಎಲ್ಲರೂ ಬೆಸ್ತರ ಅಂತ ಬರೆಸಬೇಕು ಅಂತೇಳಿ ನಾವು ಈ ಭಾಗದ ಜನರನ್ನು ನಾವು ತೀರ್ಮಾನ ಮಾಡ್ಕೊಂಡಿವಿ. ದಾಖಲಾತಿಗಳು ಏನಾದರೂ ಪಡೆದಿದ್ರೆ ಅವರು 10ನೇ ಕಾಲಂನಲ್ಲಿ ಅವರು ಯಾವ್ದ ಸರ್ಟಿಫಿಕೇಟ್ ತಗೊಂಡಿರ್ತಾರೆ ಅದು ತೋರಿಸ್ಬೇಕು. ಇಲ್ಲ ಅಂತಂದರೆ 9, 10 ಬೆಸ್ತರೇ ಬರೆಸಬೇಕು. ಬೆಸ್ತರ್ ಸರ್ಟಿಫಿಕೇಟ್ ಪಡೆದವರು ಕೂಡ 9, 10 ಬೆಸ್ತರ ಅಂತ ಪಡೆದುಕೊಳ್ಬೇಕು ಅಂತೇಳಿ ನಾವೆಲ್ಲ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೇಳಿದಂತೆ ನಮ್ಮ ತಾಲೂಕುಗಳಲ್ಲಿ ಕೂಡ ನಾವು ನಮ್ಮ ಸಮುದಾಯದವರಿಗೆ ಜಾಗೃತಿ ಮೂಡಿಸುವಂಥದ್ದು. ಈ ರೀತಿ ಬರಬೇಕು, ಈ ರೀತಿ ಆಗಬೇಕು. ಕೆಲವೊಂದು ಕಡೆ ಕೆಲವೊಂದು ಗೊಂದಲಗಳು ಇದ್ದಾವೆ. ಗಂಗಾ ಮತಸ್ಥ, ಬೆಸ್ತ, ಮುಂದೆ ಬೇರೆ ಪದನಾಗಳಿದ್ದಾವೆ. ಮತಾಂತರಗೊಂಡವರು ಅದೇ ಜಾತಿಯನ್ನು ನಮೂದಿಸಬೇಕಿರುವುದರಿಂದ ಅನಗತ್ಯ ಗೊಂದಲಕ್ಕೀಡಾಗದೆ ಖಚಿತ ಮಾಹಿತಿ ನಮೂದಿಸಬೇಕು. ಸಾಮಾಜಿಕ ಆರ್ಥಿಕ ಗಣತಿ ನಡೆಯುತ್ತಿರುವುದರಿಂದ ಹೋಬಳಿ ಮಟ್ಟದಿಂದ ಹಿಡಿದು ಗ್ರಾಮ ಮಟ್ಟದವರೆಗೆ ಸಮಾಜ ಜನರು ಗಣತಿಯಿಂದ ವಂಚಿತರಾಗದಂತೆ ಸರಿಯಾದ ಮಾಹಿತಿಯನ್ನು ದಾಖಲಿಸಿರಬೇಕು ಎಂದು
ತಿಳಿಸಿದರು. ಗಂಗಾ ಮತಸ್ಥ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ಪ್ರಸ್ತಾವನೆ ಸರ್ಕಾರ ಮಟ್ಟದಲ್ಲಿದೆ. ಕುರುಬ ಸಮಾಜ ಎಸ್ಟಿಗೆ ಸೇರಿಸಲು ನಮ್ಮದೇನು ವಿರೋಧವಿಲ್ಲ. ಅನೇಕ ಹಿಂದುಳಿದ ವರ್ಗಗಳ ಬೇಡಿಕೆಗಳಿಗೆ ಪ್ರಸ್ತಾವನೆಗಳಿವೆ. ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಿದೆ. ಆ ಒಂದು ಸಮೀಕ್ಷೆ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯಗಳಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಉಪ ಪಂಗಡಗಳ ಹೆಸರುಗಳಿದ್ದಾವೆ. ಕೋಸ್ಟಲ್ ಏರಿಯಾದಲ್ಲಿ ಅಂದರೆ ಸಮುದ್ರ ತೀರದ ಆ ಜಿಲ್ಲೆಗಳಲ್ಲಿ ಮೊಗವೀರ, ಮೊಗೇರ, ಕಾರವಾರ ಬೇರೆ ಬೇರೆ ಇದರಲ್ಲಿ ಇದ್ದಾರೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಬೆಸ್ತ, ಕಬ್ಬೇರು, ಕಬ್ಬಲಿಗ, ಅಂಬಿಗಾರ, ಬಾರಿಕೇರ ಅಂತ ಇದೆ. ಅದೇ ಈ ಕಡೆ ಕೊನೆಯ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕೊನೆಯ ಭಾಗದಲ್ಲಿ ಬೀದರು ಮತ್ತು ಗುಲ್ಬರ್ಗ, ನಮ್ಮ ಯಾದಗಿರಿ ಮಧ್ಯದಲ್ಲಿ ಅಂದರೆ ಪಾರ್ಟ್ ಆಫ್ ಯಾದಗಿರಿ, ಅಲ್ಲಿ ಕೋಳಿ, ಟೋಕ್ರೆ ಕೋಳಿ ಅಂತ ಕಟ್ಕೊಡ್ತಾರೆ ಮಹಾರಾಷ್ಟ್ರ ಭಾಗದಲ್ಲಿ. ಮತ್ತು ಅಲ್ಲಿ ಕರ್ನಾಟಕ ಕೋಳಿ 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 ಕೋಳಿಯಲ್ಲಿ ಟೋಕ್ರೆ ಕೋಳಿ, ಅದು ಬಿಜಾಪುರ, ಹುಬ್ಬಳ್ಳಿ, ಬೆಳಗಾವಿ ಈ ಭಾಗದಲ್ಲಿ ಅಂಬಿಗರು, ಸುಣಗಾರು, ಕಬ್ಬೇರು ಹೀಗೆ ಈ ಭಾಗದಲ್ಲಿ ಕಾಡ್ತಾ ಇದೆ. ಆದರೆ ಮಧ್ಯ ಕರ್ನಾಟಕದಲ್ಲಿ ಅಂದರೆ ಚಿತ್ರದುರ್ಗದಿಂದ ಈ ಕಡೆ ಬೆಂಗಳೂರು, ಮೈಸೂರು ಅಲ್ಲಿ ಗಂಗಾ ಮತಸ್ಥ ಅಲ್ಲಿ ಕೂಡ ಈಗ ಬಹುತೇಕ ಮಂಡ್ಯ, ಚಾಮರಾಜನಗರ ಆ ಭಾಗದಲ್ಲಿ ಕೂಡ ಬೆಸ್ತರು ಇದೆಲ್ಲ ಒಂದೇ. ಈಗ ನಮ್ಮ ಭಾಗದಲ್ಲಿ ಈ ಸಂದರ್ಭದಲ್ಲಿ ಕೆ ಶರಣಪ್ಪ, ಕಡಗೋಳ್ ಆಂಜನೇಯ, ಕಡಗೋಳ್ ಶರಣಪ್ಪ, ಹನುಮಂತಪ್ಪ, ಕೆಟಿ ಶ್ರೀನಿವಾಸ್, ಪ್ರಕಾಶ್, ರಾಮಚಂದ್ರ ಕಡಗೋಳ್ ಇದ್ದರು. ಬೆಳಕು ಸಾಹಿತ್ಯಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನಿಂದ ರಾಷ್ಟ್ರಮಟ್ಟದ ಬೆಳಕು ಸಮ್ಮೇಳನ ಸೆಪ್ಟೆಂಬರ್ 21ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಅಣ್ಣಪ್ಪ ಮೇಟಿಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಮ್ಮೇಳನದ ಅಧ್ಯಕ್ಷರನ್ನಾಗಿ ನಾಗಮಂಡಲದ ಸಾಹಿತಿ ಚಿಕ್ಕಣ್ಣ ಡಿಪಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಉದ್ಘಾಟಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬಸವರಾಜ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬೆಳಕಿನ ಬುತ್ತಿ ಕವನ ಸಂಕಲನವನ್ನು ಜಿಲ್ಲಾಧಿಕಾರಿ ನಿತೀಶ್ ಕೆ ಬಿಡುಗಡೆಗೊಳಿಸಲಿದ್ದಾರೆ. ಸಂಘಟನಾ ನುಡಿಗಳನ್ನು ಕರ್ನಾಟಕ ವಿಚಾರ ವೇದಿಕೆಯ ಅಧ್ಯಕ್ಷ ಪಾಲನೇತ್ರ ಮಾತನಾಡಲಿದ್ದಾರೆ. ಎಸ್ಪಿ ಪುಟ್ಟಮಾದಯ್ಯ ವಿಶೇಷ ಅತಿಥಿಗಳಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಆಗಮಿಸಲಿದ್ದಾರೆ. ರೇಜ್ ಚಿತ್ರದ ಪೋಸ್ಟರ್ಗೆ ಅನಾವರಣಗೊಳಿಸಲಾಗುತ್ತದೆ. ವಿವಿಧ ಕ್ಷೇತ್ರದ ಗಣ್ಯರು, ಸಾಹಿತಿಗಳು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಮ್ಮೇಳನದ ಅಧ್ಯಕ್ಷರಾಗಿ ಚಿಕ್ಕಣ್ಣ ಅವರು ಮಂಡ್ಯ ಜಿಲ್ಲೆಯ ಖ್ಯಾತ ಸಾಹಿತಿಗಳು, ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಉದ್ಘಾಟಕರಾಗಿ ಸಿ ಸೋಮಶೇಖರ್ ಸರ್, ನಾಡಿನ ಲೇಖಕರು ಹಾಗೂ ಕನ್ನಡ ಪರ ಚಿಂತಕರು, ಹಾಗೆ ನಿವೃತ್ತ IAS ಅಧಿಕಾರಿಯು ಹಾಗೂ ಮಾಜಿ ಅಧ್ಯಕ್ಷರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ ಕನ್ನಡ ಸೇವೆಯನ್ನು ಮಾಡಿದಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನಿವಾಸಿ ಭಾರತೀಯರು ಹಾಗೂ ಬೇರೆ ರಾಜ್ಯಗಳಲ್ಲಿರ್ತಕ್ಕಂತಹ ಕವಿಗಳು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಯ ಆಯ್ದ ಕವಿಗಳು ಬರೆದಿರುವಂತಹ ಕವನಗಳ ಸಂಕಲನವುಳ್ಳಂತಹ ಬೆಳಕಿನ ಬುತ್ತಿ ಎನ್ನುವಂತಹ ಕೃತಿ ಲೋಕಾರ್ಪಣೆಗೊಳ್ಳಲಿದೆ. ಆ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಕೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರತಕ್ಕಂಥ ಪುಟ್ಟಮಾದಯ್ಯ ಅವರು ಕೂಡ ಆ ಒಂದು ಕೃತಿಯನ್ನು ಲೋಕಾರ್ಪಣೆಗೊಳಿಸುತ್ತಾರೆ. ಹಾಗೆ ನಮ್ಮ ಸಮ್ಮೇಳನದಲ್ಲಿ ಸಂಘಟನಾ ನುಡಿಯನ್ನಾಡಲು ಕರ್ನಾಟಕ ವಿಚಾರ ವೇದಿಕೆಯ ಅಧ್ಯಕ್ಷರಾದಂತಹ ಬೆಂಗಳೂರಿನ ಪಾಲನೇತ್ರ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ವಿಶೇಷ ಅತಿಥಿಗಳಾಗಿ ಮಾನ್ಯ ಸಚಿವರು ಎನ್ಎಸ್ ಬಸವರಾಜ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್
ಎಸ್ ಶಿವರಾಜ್ ಪಾಟೀಲ್ ಅವರು ಹಾಗೂ ಬಸನಗೌಡ ಗದ್ದಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎ ವಸಂತಕುಮಾರ್ ಸೇರಿದಂತೆ ಅನೇಕರು ಕಾರ್ಯಕ್ರಮಕ್ಕೆ ಸಮ್ಮೇಳನಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಬೆಳಕು ಸಂಸ್ಥೆಯ ಸದಸ್ಯರಾಗಿರುವಂತಹ ರವಿ ದಾನಿಯವರು ನಿರ್ಮಿಸಿರುವಂತಹ ರೇಂಜ್ ಚಿತ್ರದ ಪೋಸ್ಟರ್ ಕೂಡ ಅನಾವರಣಗೊಳ್ಳಲಿದೆ. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಅನಿವಾಸಿ ಭಾರತೀಯರು ಸೇರಿದಂತೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂತಹ ನಮ್ಮ ಕನ್ನಡಿಗರು ಕೂಡ ಸಾಧನೆ ಮಾಡ್ತಾ ಇದ್ದಾರೆ. ಅವರನ್ನು ಸೇರಿದಂತೆ ನಮ್ಮ ರಾಜ್ಯದ 31 ಜಿಲ್ಲೆಯಿಂದ ಆಯ್ದ ಸಾಧಕರನ್ನು ನಾವು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ನಂತರ ಕನ್ನಡ ಮತ್ತು ಯುವಜನತೆ ಕುರಿತು ಉಪನ್ಯಾಸ ನಡೆಯಲಿದ್ದು ಬೆಂಗಳೂರಿನ ಕ್ರೈಸ್ಟ್ ಅಕಾಡೆಮಿಯ ಪ್ರಾಧ್ಯಾಪಕ ಡಾಕ್ಟರ್ ಎಂ ಶೆಟ್ಟಿ ಬಾಲಕೃಷ್ಣ ಉಪನ್ಯಾಸ ನೀಡಲಿದ್ದಾರೆ. ಅಧ್ಯಕ್ಷತೆಯನ್ನು ಸಾಹಿತಿ ಲತಾ ಎಸ್ ಹೆಗಡೆ ಅವರು ವಹಿಸಲಿದ್ದಾರೆ. ನಂತರ ಕವಿಗೋಷ್ಠಿ, ಮನ ಪರಿವರ್ತನೆ, ಗೋಡೆಯೊಂದು ಚಿಗುರು ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ಸಾಹಿತಿ ಬೀರಪ್ಪ ಶಂಭೋಜಿ ಉದ್ಘಾಟಿಸಲಿದ್ದು ಪುಸ್ತಕಗಳನ್ನು ಸಾಹಿತಿ ವೀರ ಹನುಮಾನ್ ಬಿಡುಗಡೆಗೊಳಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಅಯ್ಯಪ್ಪಯ್ಯ ಹೂಡ ವಹಿಸಲಿದ್ದಾರೆ. ಆಶಯ ನುಡಿಗಳನ್ನು ಶಿಕ್ಷಕಿ ಯಶೋಧ, ಹುಬ್ಬಳ್ಳಿಯ ಕವಯಿತ್ರಿ ಸವಿತಾ ಲಿಂಗಾರೆಡ್ಡಿ ನುಡಿಯಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಏಕಾಭಿನಯ ಪಾತ್ರ ಗಾಯನ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಕವಿಗೋಷ್ಠಿ ಹಾಗೂ ಮನ ಪರಿವರ್ತನೆ ಮತ್ತು ಹಾಳು ಗೋಡೆಯಲ್ಲೊಂದು ಚಿಗುರು, ಇದು ವಿಶೇಷವಾಗಿ ನಮ್ಮ ಬೆಳಕು ಪ್ರಕಾಶನದಿಂದ 98ನೇ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮ ಕೂಡ ಇರ್ತದೆ. ಅದಾದ ನಂತರ ಸಂಜೆ ಗಾಯನ ಕಾರ್ಯಕ್ರಮ ಇರ್ತದೆ. ಹಾಗೆ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಸಂಜೆ 3 ಬಿಡುವಿನ ಸಮಯದಲ್ಲಿ ನೋಡಿಕೊಂಡು ನೃತ್ಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ನಾಡಿನ ಖ್ಯಾತ ಸಾಹಿತಿಗಳು ಹಾಗೂ ಕವಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರು ಹಾಗೂ ಬೆಳಕು ಕೃತಿಯಲ್ಲಿರ್ತಕ್ಕಂತಹ ಕವಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ವಿಶೇಷವಾಗಿ 31 ಜಿಲ್ಲೆಯಲ್ಲಿರ್ತಕ್ಕಂಥ ಬೆಳಕು ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇದು ಒಂದು ವೈಶಿಷ್ಟ್ಯಪೂರ್ಣವಾಗಿದೆ. ಯಾಕಂತಂದ್ರೆ ಇದುವರೆಗೂ ಕೂಡ ನಾವು ಬೆಳಕು ಸಮ್ಮೇಳನ ರಾಯಚೂರು ಜಿಲ್ಲೆಯಲ್ಲಿ ರಾಷ್ಟ್ರಮಟ್ಟದ ಸಮ್ಮೇಳನ ಮಾಡಿಲ್ಲ. ಕೇವಲ ಸಂಭ್ರಮ ಆಚರಣೆ ಕಾರ್ಯಕ್ರಮ ಅಂತಾನೆ ಮಾಡಿದ್ದೀವಿ. ಈ ಬಾರಿ ಪ್ರಥಮ ಬಾರಿಗೆ ನನ್ನ ತವರು ಜಿಲ್ಲೆಯಲ್ಲಿ ಮಾಡಕ್ಕೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ 31 ಜಿಲ್ಲೆಯಲ್ಲಿ ಕೂಡ ಸಮ್ಮೇಳನ ಮಾಡಿ ಕೊನೆಗೆ ನಮ್ಮ ತವರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗಿ ಬೇಕಾಗಿದೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಶರಣಬಸವ ಜೋಳದೊಡಿಗೆ ನಿಷ್ಠೆ ರುದ್ರಪ್ಪ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನವರು, ಹಾಗೆ ನಮ್ಮ ವೆಂಕಟೇಶ್ ಬೇವನಬೆಂಚಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು, ಹಾಗೆ ವೀರ ಹನುಮಾನ್ ಅವರು, ಅಯ್ಯಪ್ಪಯ್ಯ ಹುಡಾ ಅವರು, ಹಾಗೆ ಈ ರೀತಿ ಎಲ್ಲ ಅತಿಥಿಗಳು ಹಾಗೂ ಸಾಹಿತಿಗಳು ಆಗಮಿಸ್ತಾ ಇದ್ದಾರೆ. ತಾವು ಕೂಡ ತಮ್ಮ ಸಹಕಾರ. ಈ ಸಂದರ್ಭದಲ್ಲಿ ಮಾರುತಿ ಬಡಿಗೇರ್, ಬಸವರಾಜ್, ಅಂಬು ಪಾಟೀಲ್ ಇದ್ದರು. ಮಳೆಯಿಂದಾಗಿ ಬೆಳೆ ಹಾನಿಯಾಗಿದ್ದು ಸೂಕ್ತ ಪರಿಹಾರ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಜಿಲ್ಲೆಯಲ್ಲಿ ಸತತವಾಗಿ ಸುರಿದ ಮಳೆಗೆ ಹತ್ತಿ, ತೊಗರಿ, ಸಜ್ಜೆ ಮತ್ತು ಮೆಣಸಿನಕಾಯಿ ಸೇರಿದಂತೆ ಇತರೆ ಬೆಳೆಗಳು ಶೇಕಡ 50ರಷ್ಟು ನಷ್ಟವಾಗಿದೆ ಮತ್ತು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ರಸ್ತೆಗಳು ಹಾಳಾಗಿದ್ದು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕಳೆದ 3 ವರ್ಷಗಳಿಂದ ಮೆಣಸಿನಕಾಯಿ ಮತ್ತು ಹತ್ತಿ ಬೆಳೆದ ರೈತರು ಬೆಲೆ ಇಲ್ಲದೆ ತುಂಬಾ ನಷ್ಟದಲ್ಲಿದ್ದು ಹತ್ತಿಗೆ 10,000 ರೂಪಾಯಿ, ಮೆಣಸಿನಕಾಯಿಗೆ 15,000 ರೂಪಾಯಿ ಬೆಂಬಲ ಬೆಲೆಯೊಂದಿಗೆ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರದ ಮೂಲಕ ಖರೀದಿ ಮಾಡಬೇಕು ಮತ್ತು ಇನ್ನುಳಿದ ಬೆಳೆಗಳಾದ ಜೋಳಕ್ಕೆ 3,500, ಭತ್ತಕ್ಕೆ 3,500 ರೂಪಾಯಿಗೆ ದರ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿದರು. ತುಂಗಭದ್ರಾ ಎಡದಂಡೆ ನಾಲೆಯ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಕೂಡಿಸಲು ಈ ವರ್ಷದ ಬೇಸಿಗೆ ಬೆಳೆಗೆ ಯಾವುದೇ ಧಕ್ಕೆ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿ ಗೇಟುಗಳನ್ನು ಅಳವಡಿಸಬೇಕು ಮತ್ತು ಆಕ್ರಮ ನೀರಾವರಿ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಾರಾಯಣಪುರ ಬಲದಂಡೆ ನಾಲೆಯ ಆಧುನೀಕರಣ ಕಾಮಗಾರಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದ್ದು ಸೂಕ್ತ ತನಿಖೆಗೆ ಆದೇಶ ನೀಡಬೇಕು ಮತ್ತು ಅರೆಬರೆ ಮಾಡಿದ ಕೆಲಸ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಎಂದು ಮನವಿ ಮಾಡಿದರು.
ಕಾಲುವೆಯ 2 ಬದಿ ರಸ್ತೆಗಳು ಹಾಳಾಗಿದ್ದು ರೈತರ ಹೊಲಗಳಿಗೆ ಹೋಗಲು ತೊಂದರೆಯಾಗುತ್ತಿದ್ದು ಕೂಡಲೇ ರಸ್ತೆ ದುರಸ್ತಿ ಮಾಡಲು ನೀರಾವರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಬೇಕು. ಫಸಲ್ ಭೀಮಾ ಯೋಜನೆಯಿಂದ ರೈತರಿಗೆ ಬಹಳ ಮೋಸವಾಗುತ್ತಿದ್ದು ಆ ವ್ಯವಹಾರಗಳನ್ನು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ರೈತರಿಗೆ ನ್ಯಾಯ ಒದಗಿಸಿಕೊಡಿಸಬೇಕು. ಹಲವು ಪ್ರಕರಣಗಳು ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದ್ದು ಯಾವುದೇ ತನಿಖೆಯಾಗದೆ ದೂರುಗಳು ಧೂಳು ಹಿಡಿಯುತ್ತವೆ. ತಕ್ಷಣ ಅವುಗಳನ್ನು ತನಿಖೆಗೆ ಆದೇಶಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಬಗ್ಗೆ ಇವತ್ತು ಬಹಳ ಒಂದು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಸತತವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಈ ಒಂದು ಜಿಲ್ಲೆಯನ್ನು ಯಾವುದೇ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ನೋಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಮ್ಮ ರೈತರ ಸಮಸ್ಯೆಗಳನ್ನು ಅವ್ರ ಮುಂದೆ ತರಲಿಕ್ಕೆ ನಾವು ಇವತ್ತು ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಷ್ಟ್ರಗಳಿಗೆ ನೀರಾವರಿ ಕಲ್ಪಿಸಿರ್ತಕ್ಕಂಥ ಈ ತುಂಗಭದ್ರಾ ಡ್ಯಾಮಿನ 19ನೇ ಕ್ರಸ್ಟ್ ಗೇಟ್ ಮುರಿದಾಗ ಮಾನ್ಯ ನೀರಾವರಿ ಸಚಿವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಇನ್ನು 3 ತಿಂಗಳಲ್ಲಿ ಎಲ್ಲ ಗೇಟ್ಗಳನ್ನು ಹೊಸದಾಗಿ ಕೂಡಿಸ್ಬೇಕಂತ ಹೇಳಿದರು. ಆದರೆ ಇವತ್ತು 1 ವರ್ಷ ಆದರೂ ಕೂಡ ಅದ್ರ ಬಗ್ಗೆ ಯಾವುದೇ ಚಕಾರ ಎತ್ತಾ ಇಲ್ಲ. ನೆಪ ಮಾತ್ರಕ್ಕೆ ಒಂದು ಟೆಂಡರ್ ಕರೆದಿವಿ ಅಂತ ಹೇಳ್ಬಿಟ್ಟು ಒಂದು ಜಾರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಇವತ್ತು ನಾರಾಯಣಪುರ ಬಲದಂಡೆ ನಾಲೆಯ ಸುಮಾರು 2.5 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕೊಡ್ತಕ್ಕಂಥ ನಾರಾಯಣಪುರ ಜಲಾಶಯದ 95 ಕಿಲೋಮೀಟರ್ವರೆಗಿನ 18 ಉಪಕಾಲುವೆಗಳನ್ನು ರಿಪೇರಿ ಮಾಡಲಿಕ್ಕೆ ಈ ಒಂದು ಸರ್ಕಾರ 1400 ಕೋಟಿ ರೂಪಾಯಿಗಳನ್ನು ಏನು ಟೆಂಡರ್ ಕರೆದಿತ್ತು. ಆದರೆ ಇವತ್ತು ಆ ಗುತ್ತಿಗೆದಾರರು ಯಾವುದೇ ಕೆಲಸ ಮಾಡದೆ ಅದರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿ ಇವತ್ತು 500 ಕೋಟಿ ರೂಪಾಯಿ ಈಗಾಗಲೇ ಬಿಲ್ಲನ್ನು ಪಾವತಿ ಮಾಡಿದ್ದಾರೆ. ಅದರ ಬಗ್ಗೆ ಸರಿಯಾಗಿ ತನಿಖೆ ಮಾಡಬೇಕನ್ನೋದು ಒಂದು ನಮ್ಮ 2ನೇ ಬೇಡಿಕೆ ಆಗಿದೆ. 3ನೇದು ಏನಂತಂದರೆ ಈ ಪ್ರತಿ ವರ್ಷ ಕೂಡ ನಾವು ರೈತರೇನು ಉಳುಮೆ ಮಾಡಿ ಬೆಳೆಯನ್ನು ಬೆಳೀತಾ ಇದ್ದೀವಿ. ಆದರೆ ಈ ಸರ್ಕಾರ ನಮ್ಮ ರೈತರ ಎಲ್ಲ ಬೆಳೆಗಳು ಮಾರಿದ ಮೇಲೆ ಖರೀದಿ ಕೇಂದ್ರ ತೆರಲಿಕ್ಕೆ ಮುಂದಾಗ್ತದೆ. ಹೋದ ವರ್ಷ ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಸೂಗುರಯ್ಯ RS ಮಠ, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೆಂಕಪ್ಪ ಕಾರಬಾರಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಬಸವರಾಜ ಮಾಲಿ ಪಾಟೀಲ್, ಲಿಂಗಾರೆಡ್ಡಿ ಪಾಟೀಲ್, ಬೂದಯ್ಯ ಸ್ವಾಮಿ ಗಪ್ಪೂರ್, ಸಿದ್ದಯ್ಯ ಸ್ವಾಮಿ, H ಶಂಕರಪ್ಪಗೌಡ, ಮಲ್ಲಣ್ಣಗೌಡ, A ಗೋವಿಂದ ನಾಯಕ್, ಬಸವರಾಜ ನವಲಕಲ್, ವೀರೇಶ್ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದ್ದರು. ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಿದ್ದು JJM ಮತ್ತು ಜಲಧಾರೆ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ನೀರು ಒದಗಿಸಿಕೊಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು. ರ್ಯಾಲಿಯುದ್ದಕ್ಕೂ ಕುಡಿಯುವ ನೀರಿನ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಘೋಷಣೆ ಕೂಗಿದರು. ಕುಡಿಯುವ ನೀರಿನ ಯೋಜನೆಗಳ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಹಾಕಿದರು. ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ JJM ಮತ್ತು ಜಲಧಾರೆ ಕುಡಿಯುವ ನೀರಿನ ಯೋಜನೆ 3 ಹಂತಗಳು ಕಾಮಗಾರಿ ಮಾಡುವಲ್ಲಿ ವಿಫಲವಾಗಿದ್ದು ಪೂರ್ಣಗೊಳಿಸಲು ಆಗ್ರಹಿಸಿದರು. ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ನೀಡಿ ಗೂಳೆ ಹೋಗುವುದನ್ನು ತಡೆಗಟ್ಟಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಲಭ್ಯಗಳಾದ ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಬೀದಿ ದೀಪ ಅಳವಡಿಸಬೇಕು ಎಂದು ಮನವಿ ಮಾಡಿದರು. JJM ಕಾಮಗಾರಿಗಳು ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಗುತ್ತಿಗೆದಾರರ ವಿರುದ್ಧ ಕ್ರಮ ವಹಿಸಬೇಕು. ರಸ್ತೆ ಬದಿಯಲ್ಲಿ ಪೈಪ್ ಲೈನ್ ಹಾಕದೆ ಮಧ್ಯದಲ್ಲಿ ಹಾಕುತ್ತಿದ್ದನ್ನು ರದ್ದು ಮಾಡಬೇಕು. ಗ್ರಾಮಗಳಲ್ಲಿ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಇತರೆ ಸಾಂಕ್ರಾಮಿಕ ಕಾಯಿಲೆಗಳು ಹರಡದಂತೆ ಕ್ರಮ ವಹಿಸಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿದರು.
ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ಕೊಂಡಪ್ಪ ಕೆ, ಮುಖಂಡರುಗಳಾದ ವೀರೇಶ್ ಜಲಗಾರ್, ನಾಗರಾಜ್, ಮಾಣಿಕ್ ಇಂಗಳೆ, ವೆಂಕಟೇಶ್ ಎಂಎಸ್, ರಘುನಾಥ್, ಚಿದಾನಂದ್, ಭೀಮನಗೌಡ, ಶಿವರಾಜ್ ನಾಯಕ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಜಾಹೀರಾತು. 16ನೇ ವರ್ಷದ ಶರನ್ನ ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ 1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರ್ಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಶ್ರೀ ಮಾತಾ ತುಳಜಾ ಭವಾನಿ ದೇವಸ್ಥಾನ, ಬೋಳ್ಮಾಂದೊಡ್ಡಿ ರಸ್ತೆ, ರಾಯಚೂರು. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಕೋರುವವರು ಸಾಗರ್ ಪಾಟೀಲ್. ಮುದಗಲ್ ಪಟ್ಟಣದ ಮೇಗಳಪೇಟೆಯಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡುತ್ತಿದ್ದು ಕೂಡಲೇ ಬ್ರಿಡ್ಜ್ ಎತ್ತರಗೊಳಿಸಬೇಕು ಎಂದು ಕರ್ನಾಟಕ ರೈತರ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಲಿಂಗಸುಗೂರು ತಾಲೂಕಿನ ಮುದಗಲ್ ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಸರ್ವೆ ನಂಬರ್ 18ರಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದು, ರೈತರ ಹೊಲಗಳಿಗೆ ತೆರಳುವ ಮಾರ್ಗದಲ್ಲಿ ಬ್ರಿಡ್ಜ್ ಇದ್ದು ಅತಿ ಕಡಿಮೆ ಎತ್ತರದಲ್ಲಿದ್ದು 10 ಅಡಿ ಎತ್ತರವಿದ್ದು ಇದರಿಂದ ರೈತರಿಗೆ ತೊಂದರೆ ಉಂಟಾಗುತ್ತಿದೆ. ರೈತರು ತಮ್ಮ ಉತ್ಪನ್ನಗಳನ್ನು ಮನೆಗೆ ಸಾಗಿಸಲು ಕಷ್ಟವಾಗುತ್ತಿದೆ. ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ಮಾಡಬೇಕು. ಕಾಮಗಾರಿ ಪ್ರಾರಂಭವಾಗಿದ್ದು 20 ಅಡಿಗೆ ಎತ್ತರದಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಎಂದು ಒತ್ತಾಯಿಸಿದರು. ಹಾದು ಹೋಗುವಂತಿರುವ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗುತ್ತಿರುವ ಬ್ರಿಡ್ಜ್ ಎತ್ತರ ಮಾಡುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಮೇಗಳಪೇಟೆಯ ರೈತ ಬಾಂಧವರ ಸೇರಿ ವಿನಂತಿಸಿಕೊಳ್ಳುವುದೇನೆಂದರೆ, ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಸರ್ವೆ ನಂಬರ್ 18ರಲ್ಲಿ ನಡೆಯುತ್ತಿದ್ದು, ಸದರಿ ರಸ್ತೆ ನಿರ್ಮಾಣದಲ್ಲಿ ರೈತರ ಹೊಲಗಳಿಗೆ ತೆರಳುವ ಮಾರ್ಗದಲ್ಲಿ ಬ್ರಿಡ್ಜ್ ಅತಿ ಕಡಿಮೆ ಎತ್ತರದಲ್ಲಿ ಕಮ್ಮಿ ಇರುವುದರಿಂದ, ಕೇವಲ 10 ಫೀಟ್ ಇರುವುದರಿಂದ ಅದು ಸಾಲದು. ರೈತರಿಗೆ ಮೇವು, ಒಟ್ಟು, ದವಸ ಧಾನ್ಯಗಳು ಸಾಗಿಸುವ ಅತ್ಯಂತ ಕಷ್ಟವಾಗುತ್ತಿದ್ದು, ಭವಿಷ್ಯದ ದಿನಗಳಲ್ಲಿ ರೈತರ ಪ್ರತಿಯೊಂದು ವಸ್ತುಗಳು ಸಾಗಾಟ ಮಾಡಲು ತುಂಬ ತೊಂದರೆ ಉಂಟಾಗುತ್ತಿದ್ದು, ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿದ್ದು, ಆದ್ದರಿಂದ ತಕ್ಷಣವೇ ಸ್ಥಳ ಪರಿಶೀಲನೆ ಮಾಡಿ ಸುಮಾರು 20 ಫೀಟ್ ಎತ್ತರ ಬ್ರಿಡ್ಜ್ ಮಾಡಿದರೆ ಸಮಸ್ಯೆ ರೈತರಿಗೆ ಅನುಕೂಲವಾಗಲಿದೆ ಎಂಬುದು ತಮ್ಮ ಗಮನಕ್ಕೆ ತರಬೇಕಾಗುತ್ತದೆ. ರೈತರ ಸಮಸ್ಯೆ ಪರಿಹರಿಸುವಂತೆ ಈ ಮೂಲಕ ತಮ್ಮಲ್ಲಿ ಸಮಸ್ತ ರೈತ ಬಾಂಧವರು ಸೇರಿ ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ ಹೆಸರು? ಧನ್ಯವಾದಗಳು. ಶರಣಪ್ಪ ಹಂಚನಾಳ್, ಜಿಲ್ಲಾ ಅಧ್ಯಕ್ಷರು. ಈ ಸಂದರ್ಭದಲ್ಲಿ ರೈತರು ಭಾಗವಹಿಸಿದ್ದರು. ನಗರದ ಯೂರೋ ಕಿಡ್ಸ್ ಮತ್ತು ರಾಯಲ್ ಕಾನ್ಕರ್ಡ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರದಂದು ದಸರಾ ಉತ್ಸವ ಹಾಗೂ ಅಜ್ಜ ಅಜ್ಜಿಯರ ದಿನಾಚರಣೆ ನಡೆಸಲಾಯಿತು. ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ್ದ ಈಟೇಕರ್ ಗ್ರೂಪ್ ಅಧ್ಯಕ್ಷ ಯರಣ್ಣ ಈಟೇಕರ್ ಮಾತನಾಡಿ, ಪ್ರತಿ ಕುಟುಂಬಕ್ಕೂ ಹಿರಿಯರ ಮಾರ್ಗದರ್ಶನ ಅಗತ್ಯವಾಗಿದೆ. ಹಿರಿಯರನ್ನು ಗೌರವಿಸುವ ಪರಿಪಾಠ ಮನೆಯಿಂದಲೇ ಪ್ರಾರಂಭವಾಗಬೇಕು ಎಂದರು. ಯೂರೋ ಕಿಡ್ಸ್ ಶಾಲೆ ಪ್ರಾಂಶುಪಾಲರಾದ ಡಾಕ್ಟರ್ ಸಾರಿಕಾ ಈಟೇಕರ್ ಮಾತನಾಡಿ, ಹಿರಿಯರು ಪ್ರತಿ ಮನೆಯ ಚೇತನವಾಗಿದ್ದು ಕುಟುಂಬದ ಬೆಳವಣಿಗೆಗೆ ಹಿರಿಯರ ಸಲಹೆ ಮಾರ್ಗದರ್ಶನ ಅಗತ್ಯ. ಶಾಲೆಯಲ್ಲಿ ಪ್ರತಿ ವರ್ಷ ಅಜ್ಜ ಅಜ್ಜಿಯರಿಗಾಗಿ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದರು. ಪ್ರಣವಾಲಯ ಪಾಹಿ ಪರಮೇಶಿ ಕಮಲಾಲಯ ಕುರಿಪಿಂಚವೇ ಕರುಣಾಂಬುರಾಸಿ
ಮನೆಯಲ್ಲಿ ಅಂತ, ಹೌದಾ ಇಲ್ಲ? I think now the trend is there. We are eating less of sweets, is it? We are eating less of sweets? Okay. See, every year we are awaiting for this moment where the elders of the families come to the school. Otherwise, it's very rare that grandparents come to school to see what the child is doing in the school. And it's a culture in Eurokids and Royal Concord School that we are a part of the family. Our school family is an extended family of the children and the parents and the grandparents and even the aunts and uncles. Because every child needs nurturing at the core level, not just with the reading and writing, but also with the values. धरोहर तो दादा दादी नाना नानी से ही मिलती है, और स्कूल नाम के लिए होता है अगर आप लोग नहीं जुड़ते हो. And thank you for being here. Can we have a round of applause? ಕಾರ್ಯಕ್ರಮದಲ್ಲಿ ಹಿರಿಯರು, ಪಾಲಕರು, ವಿದ್ಯಾರ್ಥಿಗಳು ಭಾಗಿಯಾದರು. ವಾರ್ಡ್ ನಂಬರ್ 33ರ ಯರಮರಸ್ ದಂಡು ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ಕುಡಿಯುವ ನೀರಿನ ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದ ಗ್ರಾಮಸ್ಥರಿಗೆ ಮಾಜಿ ನಗರಸಭೆ ಸದಸ್ಯರಾದ ಶ್ರೀ ಶಂಶಾಲಂ ಅಣ್ಣನವರು ತಕ್ಷಣ ಸ್ಪಂದಿಸಿ ಕುಡಿಯುವ ನೀರಿನ ಟ್ಯಾಂಕರ್ ವ್ಯವಸ್ಥೆ ಮಾಡಿ ನೆರವು ಒದಗಿಸಿದರು. ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಮಾತನಾಡಿ, ನೀರಿನ ಕೊರತೆಯಿಂದ ನಾವು ಬಹಳ ಕಷ್ಟ ಅನುಭವಿಸುತ್ತಿದ್ದೇವೆ. ನಮ್ಮ ನೆಚ್ಚಿನ ನಾಯಕ ಶಂಶಾಲಂ ಅಣ್ಣನವರು ತಕ್ಷಣವೇ ಟ್ಯಾಂಕರ್ ಮೂಲಕ ನೀರು ಕಳುಹಿಸಿ ನೆರವಾಗಿದ್ದು ಹೃದಯವನ್ನು ಮುಟ್ಟುವಂತಾಗಿದೆ. ಅವರ ಸೇವಾ ಭಾವಕ್ಕೆ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಗಂಗಾ ಮತಸ್ಥರು, ಬೆಸ್ತರು, ಕಬ್ಬೇರು, ಕಬ್ಬಲಿಗ ಎಂದು ಬರೆಯಿಸಿ ಕೆ. ಶಾಂತಪ್ಪ. ಬೆಳಕು ಟ್ರಸ್ಟ್ನಿಂದ 21ರಂದು ರಾಷ್ಟ್ರಮಟ್ಟದ ಸಮ್ಮೇಳನ, ಸಾಧಕರಿಗೆ ಪ್ರಶಸ್ತಿ, ಉಪನ್ಯಾಸ, ಕವಿಗೋಷ್ಠಿ, ಅಣ್ಣಪ್ಪ ಮೇಟಿಗೌಡ. ಬೆಳೆ ನಷ್ಟ ಪರಿಹಾರಕ್ಕಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ. ಜಲಜೀವನ ಮಿಷನ್ ಕುಡಿಯುವ ನೀರಿನ ಯೋಜನೆ ವೈಫಲ್ಯ, ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಪ್ರತಿಭಟನೆ. ಮುದುಗಲ್ನ ಮೇಗಳಪೇಟೆ ಸೇತುವೆ ಎತ್ತರಕ್ಕೆ ಒತ್ತಾಯಿಸಿ ರೈತರ ಹಿತರಕ್ಷಣಾ ಸಮಿತಿ ಮನವಿ. ಯೂರೋ ಕಿಡ್ಸ್ ಶಾಲೆಯಲ್ಲಿ ದಸರಾ ಅಜ್ಜ ಅಜ್ಜಿಯರ ದಿನ ಆಚರಣೆ. ಯರಮರಸ್ ದಂಡು ಗ್ರಾಮಕ್ಕೆ ಕುಡಿಯುವ ನೀರಿನ ಸಹಾಯ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.